ಯಾವ ದೇಶ ಅವಮಾನ ಮಾಡಿತ್ತು ಅದೇ ದೇಶ ಸನ್ಮಾನವನ್ನ ಮಾಡ್ತು. ರೆಡ್ ಕಾರ್ಪೆಟ್ ಹಾಕಿ ಕರೆದಂತ ಸಂದರ್ಭ ಅದು ಹೇಗೆ ಇದು ಹೇಳ್ತೀರಾ? ತುಂಬಾ ಇಂಟ್ರೆಸ್ಟಿಂಗ್ ಅದು. ಹ್ಮ್ ಹ್ಮ್ ಯಾಕೆಂದ್ರೆ ತಮಗೆ ಗೊತ್ತಿರೋ ತರ ಬಿಕಾಸ್ ಆಫ್ ವೇರಿಯಸ್ ರೀಸನ್ಸ್ ಹ್ಮ್ ಹ್ಮ್ ಗಿವಿಂಗ್ ಗೋದ್ರ ಅದು ಇದೆಲ್ಲ ಹೌದು ಕೊಟ್ಬಿಟ್ಟು ಹೌದು ಹ್ಮ್ ಅವ್ರಿಗೆ ವೀಸಾ ಕೂಡ ಕೊಡೋದಿಕ್ಕೆ ಒಂದು ಸ್ವಲ್ಪ ಹ್ಮ್ ತೊಂದರೆ ಕೊಡ್ತಾ ಇದ್ರು. ಹೌದು ಅವರ ಟೂರಿಸ್ಟ್ ವೀಸಾ ಕೂಡ ನಾವು ಒಂಥರ ಹೋಗಿರ್ಲಿಲ್ಲ. ಹ್ಮ್ ಹ್ಮ್ ಇವರು ಪ್ರೈಮ್ ಮಿನಿಸ್ಟರ್ ಆದಮೇಲೆ ಹ್ಮ್ ಅಫ್ಕೋರ್ಸ್ ಇಂಡಿಯಾ ಇಸ್ ಅ ಬಿಗ್ ಕಂಟ್ರಿ, ಅವ್ರನ್ನ ಕಲೀಲೇಬೇಕು. ಹ್ಮ್ ಅಲ್ಲೆಲ್ಲ ನಮ್ಮನ್ನ ಕೇಳ್ತಾ ಇದ್ರು ಇವಾಗ ಆಗಿದೆಯಲ್ಲ ಸಾರಿ ಹೇಗೆ ಮಾಡ್ತಾರೆ ಅಂತ. ಸೊ ಅವಾಗ ಬರಾಕ್ ಒಬಾಮಾ ಅವರಿದ್ರು. ಹ್ಮ್ 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 ಆವಾಗ ಅವರು ಅಲ್ಲಿಗೆ ವಿಸಿಟ್ ಆದಾಗ ಹ್ಮ್ ಒಂದು ರೀತಿ ಏನು ಅಂದರೆ ಎಲ್ಲ ನಾವು ಅರೇಂಜ್ಮೆಂಟ್ಗಳನ್ನು ನಮ್ಮ ಡಾಕ್ಟರ್ ಜೈಶಂಕರ್ ಇವಾಗ ಎಕ್ಸ್ಟರ್ನಲ್ ಅಫೇರ್ಸ್ ಎಸ್ ಮಿನಿಸ್ಟರ್ ಎಸ್ ಇದಾರಲ್ಲ, ಎಸ್ ಅವರು ಅಲ್ಲಿ ಅಂಬಾಸಿಡರ್ ಆಗಿದ್ದರು ಅಲ್ಲಿ ಹ್ಮ್ ಹ್ಮ್ ವಾಷಿಂಗ್ಟನ್ನಲ್ಲಿ, ಹ್ಮ್ ನಾನು ಸ್ಯಾನ್ ಫ್ರಾನ್ಸಿಸ್ಕೋನಲ್ಲಿ. ಹ್ಮ್ ಅವಾಗೆಲ್ಲ ಏನು ಅಂದರೆ ಕೆಮಿಸ್ಟ್ರಿ ಹೇಗೆ ಡೆವಲಪ್ ಆಗುತ್ತೆ ಹ್ಮ್ ಹ್ಮ್ ಬಿಟ್ವೀನ್ ನಮ್ಮ ಪ್ರೈಮ್ ಮಿನಿಸ್ಟರು ಅವರು, ಹ್ಮ್ ಹೇಗೆ ಮುಂದೆ ರಿಲೇಷನ್ಶಿಪ್ಪನ್ನು ಹೇಗೆ ಬಿಲ್ಡ್ ಮಾಡೋಕ್ಕಾಗತ್ತೆ, ಹ್ಮ್ ಈ ರೀತಿ ಎಲ್ಲ. ಅಂದರೆ ಇಟ್ ವಾಸ್ ನಾಟ್ ಎನ್ ಈಸಿ ವಿಸಿಟ್. ಹ್ಮ್ 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 ನಮ್ಮ ಡಾಕ್ಟರ್ ಜೈಶಂಕರ್ ಅವರು ಎಕ್ಸ್ಪೀರಿಯನ್ಸ್ಡ್ ಹ್ಯಾಂಡು ಅಲ್ಲಿನೂ. ಹ್ಮ್ ಹ್ಮ್ ಪರ್ಟಿಕ್ಯುಲರ್ಲಿ ಯು ಎಸ್ ಜಾಯಿಂಟ್ ಸೆಕ್ರೆಟರಿ ಯು ಎಸ್ ಆಗಿದ್ದರು, ಪ್ಲಸ್ ಮೊದಲು ಅಲ್ಲಿ ವರ್ಕ್ ಮಾಡಿದ್ರು. ಅದೆಲ್ಲ ಮಾಡಿ ಪ್ರತಿಯೊಂದನ್ನು ಮೆಟಿಕ್ಯುಲಸ್ ಆಗಿ ಅರೇಂಜ್ ಮಾಡಿ. ಆಕ್ಚುಲಿ ಅದೇ ಫಸ್ಟ್ ಸ್ಟೇಜ್ ಅಂತ ಕಾಣಿಸುತ್ತೆ. ನರೇಂದ್ರ ಮೋದಿ ಅವರು ಅಲ್ಲಿ ವಿಸಿಟ್ ಆದ ಬಳಿಕ ಬೇರೆ ಇನ್ಯಾವ ದೇಶಕ್ಕೆ ಹೋದ್ರೂ ಕೂಡ ಮೋಡಿ 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 ಅನ್ನುವಂತ ಒಂದು ವೇವ್ ಇದ್ದಿದ್ದು, ಟ್ರೆಂಡ್ ಶುರುವಾಗಿದ್ದು ಬೇರೆ ದೇಶಗಳಲ್ಲಿ, ಹೊರ ದೇಶಗಳಲ್ಲಿ ಹೇಳ್ತಾ ಇರೋದು. ಅಲ್ಲಿ ಪರ್ಟಿಕ್ಯುಲರ್ಲಿ ಅಲ್ಲಿ ನ್ಯೂಯಾರ್ಕ್ ಅಲ್ಲಿ ಹ್ಮ್ ಹ್ಮ್ ಮ್ಯಾಡಿಸನ್ ಸ್ಕ್ವೇರ್ ಗಾರ್ಡನ್ ಅಂತ ಎಸ್ ಎರಡು ನನಗೆ ತುಂಬಾ ಚೆನ್ನಾಗಿ ಜ್ಞಾಪಕ ಇದೆ. ಮ್ಯಾಡಿಸನ್ ಸ್ಕ್ವೇರ್ ಗಾರ್ಡನ್ ಅಲ್ಲಿ ಹ್ಮ್ ಅಲ್ಲಿ ಅರೇಂಜ್ ಮಾಡಿದಾಗ ಹ್ಮ್ ಅಲ್ಲಿ ಎಲ್ರಿಗೂ ಹೇಳ್ಬಿಟ್ಟು ಪ್ರತಿಯೊಬ್ಬರಿಗೂ ಫ್ರೀಯಾಗಿ, ಬಟ್ ಅವ್ರನ್ನ ಯಾರು ಬೇಕಾದ್ರೂ ಬರ್ಬೋದು ಅಂತಲ್ಲ, ಓಕೆ ಅವ್ರಿಗೆಲ್ಲ ಮೊದಲೇನೆ ಅವರು ರಿಜಿಸ್ಟರ್ ಮಾಡಿಕೊಂಡು ಎಲ್ಲ ಮಾಡಿಕೊಂಡು ಇಟ್ ವಾಸ್ ಫುಲ್. ಹ್ಮ್ ಮ್ಯಾಡಿಸನ್ ಸ್ಕ್ವೇರ್ ಗಾರ್ಡನ್ ಯಾವ ಥರ ಇತ್ತು ಅಂದರೆ ಸುಮಾರು ಒಂದು 33 ಜನ ಸೆನೆಟರ್ಸು, ಕಾಂಗ್ರೆಸ್ಮನ್ನು, ಈವನ್ ಕಪಲ್ ಆಫ್ ಗವರ್ನರ್ಸು ಎಲ್ಲರೂ ಇದ್ದರು ಹ್ಮ್ ಹ್ಮ್ ಅಲ್ಲಿ. ಅದು ಯಾವ ಥರ ಕನ್ವರ್ಟ್ ಆಗಿಬಿಡ್ತು ಅಂದರೆ ಹ್ಮ್ ಅವರೆಲ್ಲ ಹೇಳ್ತಾ ಇದ್ದು ಸಡನ್ಲಿ ಮ್ಯಾಡಿಸನ್ ಸ್ಕ್ವೇರ್ ಗಾರ್ಡನ್ ಬಿಕೆ ಮೋಡಿಸನ್ ಸ್ಕ್ವೇರ್ ಗಾರ್ಡನ್ ಅನ್ನೋ ಥರ. ಅದು ಒಂದು. ಹ್ಮ್ ಎರಡನೇದು ವಾಷಿಂಗ್ಟನ್ನಲ್ಲೇ ಅಲ್ಲಿ ಹೋಗಿ ಮೀಟಿಂಗ್ ಆಯಿತು ಪ್ರೈಮ್ ಮಿನಿಸ್ಟರ್ ಅವ್ರದ್ದು ಪ್ರೆಸಿಡೆಂಟ್ ಜೊತೆ. ಓಕೆ ಎಲ್ಲ ಆದಮೇಲೆ ನೆಕ್ಸ್ಟ್ ಡೇ ನಮ್ಮ ಪ್ರೈಮ್ ಮಿನಿಸ್ಟರ್ ಅವ್ರದ್ದು ಬೇರೆ ಯಾವುದೋ ಪ್ರೋಗ್ರಾಮ್ ಇತ್ತು. ಹ್ಮ್ ಹ್ಮ್ ಆ ಪ್ರೋಗ್ರಾಮ್ ಇದ್ದಾಗ ವಿ ಗಾಟ್ ದ ಇನ್ಫಾರ್ಮೇಷನ್ ಇನ್ ದ ಈವ್ನಿಂಗ್. ಹ್ಮ್ ಇವರು ಪ್ರೆಸಿಡೆಂಟ್ ಅವರು ಹ್ಮ್ ನಾಳೆ ಬೆಳಿಗ್ಗೆ ಪ್ರೈಮ್ ಮಿನಿಸ್ಟರ್ ಅವ್ರ ಜೊತೆ ಎಲ್ಲೋ ಇದಕ್ಕೆ ಹೋಗಬೇಕು ಅಂತ ಇದ್ದಾರೆ, ಹ್ಮ್ ಹ್ಮ್ ಆಗತ್ತಾ ಅಂತ. ಹ್ಮ್ ಹ್ಮ್ ಅಂದರೆ ದಟ್ ವಾಸ್ ಎ ವೆರಿ ಪಾಸಿಟಿವ್ ಸಿಗ್ನಲ್. ಓಕೆ ಸೊ ಇವರು ಅಂದ್ಕೊಂಡು ಬೆಳಿಗ್ಗೆ ಹೋದರು. ಹ್ಮ್ ಎಲ್ಲ ಹೋದರೆ ಅಲ್ಲಿ ಮುಂದ್ಗಡೆ ಇವರಿಬ್ಬರು ಹೋದರು. ಹ್ಮ್ ಎಲ್ಲಿ ಮಾರ್ಟಿನ್ ಲೂಥರ್ ಕಿಂಗ್ ಅವ್ರ ಸ್ಟ್ಯಾಚ್ಯೂ ಇದೆ ನೋಡಿ, ಓಕೆ ಅಲ್ಲಿಗೆ. ಹ್ಮ್ ಹ್ಮ್ ಅಲ್ಲಿ ಹೋಗಿ ಅಲ್ಲಿ ಇಮ್ಯಾಜಿನ್ 3 ಆಫ್ ದೆಮ್, ಹ್ಮ್ ನಮ್ಮ ಪ್ರೈಮ್ ಮಿನಿಸ್ಟರು, ಪ್ರೆಸಿಡೆಂಟ್ ಬರಾಕ್ ಒಬಾಮಾ ಆ ಪ್ಲೇಸಲ್ಲಿ. ಹ್ಮ್ ಹ್ಮ್ ದಟ್ ಬಿಕೇಮ್ ಎ ಬಿಗ್ ನ್ಯೂಸ್ ಓಕೆ ನೆಕ್ಸ್ಟ್ ನ್ಯೂಸ್ ಪೇಪರಲ್ಲೆಲ್ಲ. ಹ್ಮ್ 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 ಓಕೆ, ಆವಾಗಲಿಂದ ಎಲ್ರಿಗೂ ಗೊತ್ತಾಗಿದ್ದೇನು ಅಂದರೆ ಬಾಡಿ ಕೆಮಿಸ್ಟ್ರಿ ಪ್ಲಸ್ ಇಂಡಿಯಾ ಇಸ್ ಅನ್ ಇಂಪಾರ್ಟೆಂಟ್ ಕಂಟ್ರಿ ಅಂತ ಅಕ್ನಾಲೇಜ್ ಮಾಡಿ ಹ್ಮ್ ರಿಲೇಷನ್ಶಿಪ್ಪನ್ನು, ಸ್ಟ್ರಾಟಜಿಕ್ ರಿಲೇಷನ್ಶಿಪ್ಪನ್ನು ಇನ್ ಆಲ್ ಡೈರೆಕ್ಷನ್ಸ್, ಹ್ಮ್ ಹ್ಮ್ ವೆದರ್ ಇಟ್ ಇಸ್ ಟ್ರೇಡು, ಅಷ್ಟೊತ್ತಿಗಾಗಲೇ ಒಂಥರ ಬರಾಕ್ ಒಬಾಮಾ ಅವರು ಪಿವೋಟ್ ಟು ಏಷ್ಯಾ ಅಂತ ಅಂದ್ಕೊಂಡು ಓಕೆ ಫೋಕಸ್ ಟು ಏಷ್ಯಾ ಅಂತ ಮಾಡ್ತಾಯಿದ್ರು. ಹ್ಮ್ ಹ್ಮ್ ಅದ್ರ ಜೊತೆಗೆ ಏನಾಯಿತು ಅಂದರೆ ಒಂಥರ ಇಂಡಿಯಾ ಮತ್ತು ಅಮೇರಿಕಾ ರಿಲೇಷನ್ಶಿಪ್ಪು ಹ್ಮ್ ಒಂಥರ ಡಿಫೈನಿಂಗ್ ರಿಲೇಷನ್ಶಿಪ್ ಆಫ್ 21st ಸೆಂಚುರಿ, ಓಕೆ ತುಂಬ ಇಂಪಾರ್ಟೆಂಟ್ ರಿಲೇಷನ್ಶಿಪ್ಪು, ಇದನ್ನು ಬಿಲ್ಡ್ ಮಾಡಬೇಕು ಅಂತ ಹ್ಮ್ ಹ್ಮ್ ಶುರು ಮಾಡಿದ್ರು. ಓಕೆ ಆಗ್ಲಿಂದನೂ ಕಂಟಿನ್ಯೂಸ್ ಆಗಿ ಆ ರಿಲೇಷನ್ಶಿಪ್ಪು ಅಂದರೆ 2002ನಲ್ಲಿ ಶುರು ಆಗಿದ್ದು, ಬಿಲ್ಡ್ ಮಾಡೋಕ್ಕೆ ಶುರು ಮಾಡಿದ್ದು ಆಫ್ಟರ್ ಅವರ್ ನ್ಯೂಕ್ಲಿಯರ್ ಎಕ್ಸ್ಪ್ಲೋಷನ್ ಆದಮೇಲೆ. ಹ್ಮ್ ಹ್ಮ್ ಕ್ಲಿಂಟನ್ ಅವರು ಇಲ್ಲಿ ವಿಸಿಟ್ ಮಾಡಿದ್ಮೇಲೆ ಶುರು ಆಗಿದ್ದು. ಹ್ಮ್ ಜಾರ್ಜ್ ಬುಷ್ ಕಂಟಿನ್ಯೂ ಮಾಡಿದ್ರು ಹ್ಮ್ ಅದನ್ನ. ನೆಕ್ಸ್ಟ್ ಇವರು ಬರಾಕ್ ಒಬಾಮಾ ಮಾಡಿದ್ರು, ಓಕೆ ಅವರು ಮಾಡಿ ಈವನ್ ಫಸ್ಟ್ ಟರ್ಮ್ ಆಫ್ ಪ್ರೆಸಿಡೆಂಟ್ ಟ್ರಂಪ್ ಹ್ಮ್ 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 ರಿಲೇಷನ್ಶಿಪ್ ಕಂಟಿನ್ಯೂ ಟು ಇನ್ಕ್ರೀಸ್. Yes, ಇಫ್ ಯು ಆರ್ ನೋಟಿಸ್ಡ್, ಹ್ಮ್ ಹ್ಮ್ ಅಲ್ಲಿ ಹೌಡಿ ಮೋದಿ ಅಂತ ಅಲ್ಲಿ ಹೌದು, ಪ್ರೋಗ್ರಾಮ್ ಮಾಡಿದ್ರು, ಇಲ್ಲಿ ನಮಸ್ತೆ ಟ್ರಂಪ್ ಅಂತ ಇಲ್ಲಿ ದೊಡ್ಡ ಪ್ರೋಗ್ರಾಮ್ ಮಾಡಿದ್ರು. ಹ್ಮ್. ರಿಲೇಷನ್ಶಿಪ್ ಕಂಟಿನ್ಯೂಸ್ ಆಗಿ ಅರ್ಥ ಆಗುತ್ತೆ, ಎರಡು ದೇಶಗಳಿಗೂ ಅರ್ಥ ಆಗುತ್ತೆ. ಹ್ಮ್. ಏನು ಅಂದರೆ ಇಂಡಿಯಾ ಮತ್ತು ಅಮೇರಿಕಾ ರಿಲೇಷನ್ಶಿಪ್ಪು ಎಲ್ಲ ಡೈರೆಕ್ಷನ್ನಲ್ಲೂ ಅದು ಸ್ಟ್ರೆಂತ್ ಆಗ್ತಾನೇ ಇರಬೇಕು.